ಈ ಪ್ರಕರಣ ಚಿತ್ರದುರ್ಗದ್ದು. ಟೆಕ್ನಿಕಲಿ ಯಾವುದೇ ಕುಟುಂಬಕ್ಕೆ ಬರಬಹುದಾದಂತಹ ಸಮಸ್ಯೆಗಳಿದ್ದಂಗಿದೆ. ದಟ್ಸ್ ನೋ ಡಿಫರೆಂಟ್ ಅಂತ ಅನ್ನಿಸ್ತಿದೆ ನನಗೇನದು ದೊಡ್ಡದಲ್ಲ. ಆದರೆ ಅದರ ಒಳಗಡೆ ಅಡಗಿರುವಂತಹ ಒಂದಿಷ್ಟು ಈ ಸಣ್ಣ ಸಣ್ಣ ಉಪಕಥೆಗಳೇನಿದೆ ಇದರಲ್ಲಿ, ದ್ಯಾಟ್ ಹಸ್ ಮೇಡ್ ಅಸ್ ಓಕೆ, ಇವರು ದೇ ಡಿಸರ್ವ್ ಅವರ್, ನಾನು ಸಪೋರ್ಟ್ ಅಂತ ಕರೆಯಲ್ಲ ಅದನ್ನು, ಹ್ಯಾವ್ ಟು ಸ್ಟ್ಯಾಂಡ್ ಬೈ ಅಂತ. ಸಮಾಜದಲ್ಲಿ ನಾನು ನೆರವನ್ನು ಕೊಟ್ಟೆ ಅಂತ ಹೇಳ್ಕೊಳ್ಳೋದು ಅಹಂಕಾರದ ಒಂದು ಭಾಗ ಆಗಬಹುದೇನೋ ಸಾಮಾನ್ಯವಾಗಿ ನನ್ನ ಅಭಿಪ್ರಾಯದಲ್ಲಿ. ನಾನು ಸಹಾಯ ಮಾಡಿದೆ, ನಾನು ನೆರವು ಕೊಟ್ಟೆ ಅಂತ ಹೇಳ್ಕೊಳ್ಳೋದು ತಪ್ಪು. ನನ್ನ ಪ್ರಕಾರ ಇಟ್ಸ್ ಪಾರ್ಟ್ ಆಫ್ ದ ಡ್ಯೂಟಿ ಆಫ್ ಎ ಸೊಸೈಟಿ. ಆ ಸಮಾಜ ಅದಕ್ಕೆ ನಿಂತ್ಕೋಬೇಕು ತನಗಾಗಿದ್ದ ರೀತಿಯಲ್ಲಿ ಅಂತ ನನ್ನ ಭಾವನೆ. ಐ ಥಿಂಕ್ ದೇ ಡಿಸರ್ವ್ ಇಟ್. ಚಿತ್ರದುರ್ಗ ತಾಲೂಕಿನ ಕುಂಚಿಗನಾಳ ಗ್ರಾಮದಿಂದ ಬಂದಿರುವ ಈ ಕುಟುಂಬ. ಚಿತ್ರದುರ್ಗ ತಾಲೂಕಿನ ಕುಂಚಿಗನಾಳ್ ಗ್ರಾಮದ ಕಣಮಪ್ಪ ಮತ್ತು ನಾಗಮ್ಮ ದಂಪತಿಗೆ ಇಬ್ಬರು ಮಕ್ಕಳು. ತಂದೆ ಕೂಲಿ ಕಾರ್ಮಿಕ, ತಾಯಿ ಆಶಾ ಕಾರ್ಯಕರ್ತೆ. ಈ ದಂಪತಿಯ ಮಗ ನವೀನ್ ಅಂತಿಮ ವರ್ಷದ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮೊ ಓದುತ್ತಾ ಇದ್ದು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾನೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಮಗನಿಗೆ ತಾಯಿ ನಾಗಮ್ಮ ತನ್ನ ಕಿಡ್ನಿಯನ್ನೇ ಕೊಟ್ಟಿದ್ದಾರೆ. ತಂದೆ ತಾಯಿ ಇಬ್ರು ದುಡಿತಾ ಇರುವ ಹಣ ಮಗನ ಕಿಡ್ನಿ ಚಿಕಿತ್ಸೆಗೆ ಸಾಲ್ತಿಲ್ಲ. ಈ ನಡುವೆ ಮಗಳು ಚಂದನ ಚೆನ್ನಾಗಿ ಓದುತ್ತಾ ಇದ್ದು ಅವಳಿಗೆ ಶಿಕ್ಷಣ ಕೊಡಿಸುವುದು ಈ ದಂಪತಿಗೆ ಸವಾಲಾಗಿದೆ. ಮಗಳು ಚಂದನ ಚಿತ್ರದುರ್ಗದ ಸುರಕ್ಷಾ ಕಾಲೇಜಿನಲ್ಲಿ 2ನೇ ವರ್ಷದ ಬಿಎಸ್ಸಿ ನರ್ಸಿಂಗ್ ಓದ್ತಾ ಇದ್ದು ಈಕೆ ಪ್ರತಿ ವರ್ಷ 60,000 ಕಾಲೇಜಿನ ಶುಲ್ಕ ಪಾವತಿಸಬೇಕಿದೆ. ಆದರೆ ಕಡು ಬಡ ಕುಟುಂಬಕ್ಕೆ ಜೀವನ ನಿರ್ವಹಣೆಯೇ ಕಷ್ಟಕರವಾಗಿದ್ದು ಮಗಳ ಕಾಲೇಜು ಶುಲ್ಕ ಪಾವತಿಸುವುದು ಸಾಧ್ಯವೇ ಇಲ್ಲ ಎನ್ನುವಂತಾಗಿದೆ. ಆಶಾ ಕಾರ್ಯಕರ್ತೆಯಾಗಿರೋ ತಾಯಿ ನಾಗಮ್ಮ ತನ್ನ ಆರೋಗ್ಯ ಸೇವೆಯಿಂದ ಸ್ಥಳೀಯವಾಗಿ ಹೆಸರು ಮಾಡಿದ್ದಾರೆ. ಮಗಳು ಕೂಡ ಬಿಎಸ್ಸಿ ನರ್ಸಿಂಗ್ ಓದಿ ಜನರಿಗೆ ಆರೋಗ್ಯ ಸೇವೆ ಮಾಡಲಿ ಎಂಬುದು ತಾಯಿಯ ಆಸೆ. ಹೇಗೋ ಕಷ್ಟಪಟ್ಟು ಮಗನ ಚಿಕಿತ್ಸೆ ಮತ್ತು ಕುಟುಂಬದ ನಿರ್ವಹಣೆ ಮಾಡ್ತೇವೆ, ಆದರೆ ಚೆನ್ನಾಗಿ ಓದ್ತಿರುವ ಮಗಳ ಶಿಕ್ಷಣಕ್ಕೆ ನೆರವು ನೀಡಿ ಎಂಬ ಮನವಿಯೊಂದಿಗೆ ಈ ಕುಟುಂಬ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದೆ. ಆಲ್ ರೈಟ್, ಈ ಪ್ರಕರಣದ ಹೀರೋಯಿನ್ ನನ್ನ ಪ್ರಕಾರದಲ್ಲಿ ತಾಯಿನೇ. ತಾನೇ ಆಶಾ ಕಾರ್ಯಕರ್ತೆ. ಓಕೆ, ಮಗನಿಗೋಸ್ಕರ ಹಾಗೆ. ನಿಮ್ಮಿಬ್ಬರಿಗೂ ಮದುವೆ ಆಗಿದ್ದು ಯಾವಾಗ? ನಿಮ್ಮ ಹೆಸರು ನಾಗಮ್ಮ, ನಿಮ್ಮ ಹಸ್ಬೆಂಡು ಕಣಮಪ್ಪ ಸರ್. ನವೀನ್ ನೀನಪ್ಪ, ಚಂದನ ನೀನುಮ್ಮ. ಓಕೆ, 2 ಮಕ್ಕಳಾ? 2 ಮಕ್ಕಳು ಸರ್ ನಿಮಗೆ. ಓಕೆ, ಈಗಲೂ ನೀವು ಕೆಲಸ ಮಾಡ್ತೀರಾ? ಆಶಾ ಕಾರ್ಯಕರ್ತೆ ಮಾಡ್ತಾ ಇದ್ದೀವಿ ಸರ್. ಓಕೆ, ನೀವೇನು ಮಾಡ್ತೀರಿ? ಸರ್ ನಾನು ಜಮೀನು ಕೆಲಸಕ್ಕೆ ಹೋಗ್ತೀನಿ ಸರ್, ಕೂಲಿ ಮೊದಲಿಂದ. ಹ್ಞೂ ಸರ್, ಕೆಲಸ ಎಲ್ಲಿ ಸಿಗುತ್ತಾ ಅಲ್ಲಿ ಅದಕ್ಕಾದ್ರೂ ಜೊತೆಗೆ ಹೋಗ್ತಿರ್ತೀನಿ ಸರ್. ಜಮೀನು ಕೆಲಸಗಳಿಗೆ ಯಾರನ್ನ ಗಾರೆ ಕೆಲಸಕ್ಕೆ ಕರೆದ್ರು ಹೋಗ್ತೀನಿ ಸರ್. ITA ಬರೋಕ್ಕೆ ಅದಕ್ಕೆ. ಮಗ ಏನು ಮಾಡ್ತೀಯಾ? ಓದ್ತಾ ಇದ್ದಾನೆ ಸರ್. ಅವನು ಓದ್ತಾ ಇದ್ದಾನೆ, ಆಯಮ್ಮ ಓದ್ತಾ ಇದ್ದಾಳೆ ಸರ್. ಆಯಮ್ಮಂದು ಗೊತ್ತು? ಪ್ಯಾರಾಮೆಡಿಕಲ್ ಮಾಡ್ತೀವಿ ಸರ್. ಪ್ಯಾರಾಮೆಡಿಕಲ್. ಏನಕ್ಕಾಯ್ತು ಕಿಡ್ನಿ ಸಮಸ್ಯೆ ಅದು? ಸರ್ ಏನಕ್ಕಂತ ಗೊತ್ತಿಲ್ಲ ಸರ್. ಅದು ಅವನಿಗೆ 19 ವರ್ಷದನಿದ್ದಾಗ, ಈಗ 2022ರಲ್ಲಿ ಅವನಿಗೆ ಆರೋಗ್ಯ ಸಮಸ್ಯೆ ಆಗಿತ್ತು. ನಾವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವನಿಗೆ 2 ಕಿಡ್ನಿ ಬೆಳವಣಿಗೆ ಆಗಿರಲ್ಲ, ಕಿಡ್ನಿ ಫೇಲ್ಯೂರ್ ಆಗಿದ್ದಾವೆ ಅಂತ 2 ಫೇಲ್ಯೂರ್ ಆಗಿದ್ದಾವೆ ಅಂತ ಹೇಳಿದರು ಸರ್ ಅವನಿಗೆ. ಆಮೇಲೆ ಅವನಿಗೆ ಈಗ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಿಸ್ಬೇಕು. ಅವನಿಗೆ ದಾನ ಮಾಡ್ಬೇಕು, ಅಷ್ಟು ಬಿಟ್ರೆ ಬೇರೆ ದಾರಿ ಇಲ್ಲ. ಅವನು ಹೊಸ್ದಾಗೆ ಮತ್ತೆ ಸರ್ ನಾನು BA ಓದಿನಿ ಸರ್, ಕೆಲಸ ಇಲ್ಲ, ಕೂಲಿ ಕೆಲಸ ಮಾಡ್ತೀನಿ. ನಾನು PUC ಓದಿದ್ದೀನಿ ಸರ್. ಕೆಲಸ ಇರಲ್ಲ, ಜಮೀನು ಹುಡುಕೋಬೇಕು. ಹ್ಞೂ ಸರ್, ಕೂಲಿ ಅಲ್ಲಿ ಇಲ್ಲಿ ಹೋಗ್ತೀನಿ ಸರ್. ಅದು ಬೇರೆ ವಿಚಾರ. ನೀವು ಹೋಗಿದ್ದು ತಪ್ಪು ಅನ್ನಲ್ಲ, ಹೋಗಿದ್ದು ರಾಂಗೂ ಅಲ್ಲ. ಹ್ಞೂ ಸರ್, ಹೋಗಿದ್ರಿಂದ ಅವಮಾನನೂ ಪಡಬೇಕಾಗಿಲ್ಲ. ಹ್ಞೂ ಸರ್, ಅರ್ಥ ಆಯ್ತಾ ನಿಮಗೆ? ಯಾವಾಗಲೂ ಕೆಲಸ ಇರಲ್ಲ, ನಾವು ಹುಡುಕೋಬೇಕು. ನೀವು ಹುಡುಕಬೇಕು. ಈಗ ಈ ವಯಸ್ಸಲ್ಲಿ ಏನು ನೀವು ಏನು ಮಾಡ್ತಿದ್ದೀರಿ ಅದನ್ನೇ ಮಾಡ್ಕೊಂಡು ಹೋಗಿ. ಹ್ಞೂ ಸರ್, ಈಗ ಮಾಡ್ಕೊಂಡು ಬಂದಿರೋದ್ರಲ್ಲೇ ಕುಟುಂಬ ಮ್ಯಾನೇಜ್ ಮಾಡಿದ್ದೀರಲ್ಲ, ನಾವು ಧರ್ಮದಿಂದ ಮಾಡಿದ್ದೀರಲ್ಲ. ಸರಿ, ಮುಂದುವರ್ಸ್ಕೊಂಡು ಹೋಗಿ. ನಿಮ್ಗೆ ಎಷ್ಟಾಗುತ್ತೋ ಅಲ್ಲಿವರೆಗೂ ಶಕ್ತಿ. ಆಮೇಲೆ ಏನಾಯ್ತು? 2 ಕಿಡ್ನಿ ಹೋಗಿದಾವ ಅಂತ ಹೇಳಿದ್ಮೇಲೆ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಿಸ್ಬೇಕು, ಇಲ್ಲ ಅಂದರೆ ಅವನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದ್ರಿಂದ ಅವನು ಹುಷಾರಾಗ್ತಾನೆ ಅಂತ ಹೇಳಿದರು ಸರ್ ಅವರು.
ಮತ್ತು ಕಿಡ್ನಿ ಅದು ಹಾಕ್ಸೋಕ್ಕೆ ಬರೀ ರಿಲೇಟಿವ್ಸ್ ಮಾತ್ರ ಕೊಡಬೇಕು, ರಿಲೇಟಿವ್ಸ್ ಮಾತ್ರ ಕೊಡಬೇಕು. ಅದು ರಕ್ತ ಸಂಬಂಧಿಗಳೇ ಕೊಡಬೇಕು ಹೌದು ಸರ್. ಹಂಗಾದ್ರೆ ಕಾನೂನು ಪ್ರಕಾರ. ಅದು ಬರೀ ಬ್ಲಡ್ ರಿಲೇಟಿವ್ಸ್ ಮಾತ್ರ ಕೊಡಬೇಕು, ಹೌದು ಸರ್. ಬೇರೆಯವ್ರ ರಿಲೇಟಿವ್ ಕೊಡೋಂಗಿಲ್ಲ. ಇಲ್ಲ ಸರ್, ಅವ್ರ ಮನೆತನ ಅಣ್ಣ ತಮ್ಮ ಹೌದು, ಅಲ್ಲೇ ಕೊಡ್ಬೇಕದು. ಅದಕ್ಕೂ ಅಪ್ರೂವಲ್ ಆಗ್ಬೇಕಾ ಕಮಿಟಿನಲ್ಲಿ? ಸಾವಿರಾರು ರೂಲ್ಸ್ ಇದಾವೆ ಸರ್. ಅಯ್ಯೋ ಕಾಟ ಕೊಟ್ಬಿಡ್ತಾರೆ ಅದರಲ್ಲಿ. ಒಂದೂವರೆ ತಿಂಗಳು ಅಲ್ಲೇ ಸರ್ ಡಾಕ್ಯುಮೆಂಟ್ಸ್. ನನಗದು ಹ್ಞೂ ಸರ್. ಏನೋ ನೀವು ಕೊಟ್ಬಿಟ್ರಾ? ಎಲ್ಲಾಯ್ತು ಆಪರೇಷನ್ ಅದು? ಆಸ್ಟರ್ RV ಹಾಸ್ಪಿಟಲ್ JP ನಗರ ಸರ್, ಬೆಂಗಳೂರು. ಓಕೆ, ಇಟ್ಸ್ ಆಲ್ ರೈಟ್. ಹ್ಞೂ ಸರ್. ನಾವು ಯಾರು ಓಕೆ, ಆರಾಮಾಗಿದೆಯಾ? 2 ವರ್ಷ ಹೇಳಿದ್ರು ಸರ್, ಅಡ್ಜಸ್ಟ್ಮೆಂಟ್ ಅಲ್ಲಿವರೆಗೂ ಗ್ಯಾರಂಟಿ. ತಾಯಿ ಆಗಿದ್ರಿಂದ ಬೇಗ ಹೊಂದಿರುತ್ತೆ ಅನ್ಸುತ್ತೆ. ಈಗ 2 ವರ್ಷ 3 ತಿಂಗಳು ಆಯ್ತು ಸರ್ ಆಪರೇಷನ್ ಆಗಿ. ನೀನು ಆರಾಮಾಗಿದೆಯಾ? ನೀವು ಆರಾಮಾಗಿದ್ದೀರಿ? ಆರಾಮಾಗಿದ್ದೀವಿ ಸರ್. ಓಕೆ. ಇನ್ಮೇಲೆ ಮೆಡಿಕಲಿ ಜೀವಕ್ಕೆ ಏನು ತೊಂದರೆ ಇಲ್ಲ. ಇಲ್ಲ, ತಿಂಗಳ 5,000 ರೂಪಾಯಿ ಮಾತ್ರ ಫಿಕ್ಸ್ ಆಗಿಬಿಟ್ರು ಸರ್. ಅದಾಗತ್ತೆ, ದುಡಿತಾನೆ ಮುಂದಕ್ಕೆ, ತೊಂದರೆ ಇಲ್ಲ, ಅವನದನ್ನು ಅವ್ನು ಮಾಡ್ಕೋತಾನೆ. ಮೆಡಿಕಲಿ ನಮ್ಮ ದೇಹಕ್ಕೆ 1 ಕಿಡ್ನಿ ಸಾಕು. ದೇವರು ಒಂದು ಸ್ಪೇರ್ ಥರ ಕೊಟ್ಟಿದ್ದಾನೆ ಅಷ್ಟೇ. ಅದು ಹಂಗಾಗಿ ಎರಡೂ ಕೆಲಸ ಮಾಡುತ್ತೆ, ಮಾಡಲ್ಲ ಅಂತ ನಾನು ಹೇಳಿಲ್ಲ. ಒಂದು ಇದ್ದಾಗ ನಾನು ಅಪಾಯದಲ್ಲಿ ಇದ್ದೀನಿ ಅಂತ ನೀನೇನು ಅನ್ಕೋಬೇಕಾಗಿಲ್ಲ. ಈ ಪ್ರಪಂಚದಲ್ಲಿ ಸಾವಿರಾರು ಜನ ಒಂದು ಕಿಡ್ನಿನಲ್ಲಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಕೆಲಸ, ಆಟ ಎಲ್ಲ ಆಡಿದ್ದಾರೆ. ಲೈಫ್ ಕಟ್ಕೊಳ್ಳೋದು ಹೋಗಲಿ, ಲೈಕ್ ಎನಿಬಡಿ ಎಲ್ಸ್ ಗೇಮ್ಸಲ್ಲೆಲ್ಲ ಪ್ರಾಸ್ಪರ್ ಆಗಿದ್ದಾರೆ ಅವ್ರುಗಳು ಸಿಂಗಲ್ ಕಿಡ್ನಿನಲ್ಲಿ. ಹಾಗಾಗಿ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಒಂದು ಇದೆ ಅನ್ನೋದನ್ನು ಮರಿಬೇಡ. ನಾಳೆ ಅಭ್ಯಾಸಗಳನ್ನು ಕಲಿಯೋದಾಗಲಿ, ಹೌದು ಸರ್. ನಿನ್ನ ಜೀವನವನ್ನು ನಡೆಸೋ ವಿಚಾರದಲ್ಲಾಗಲಿ, ಆಹಾರ ಪದ್ಧತಿಯಲ್ಲಾಗಲಿ, ಅಥವಾ ಬೇರೆ ಬೇರೆ ಸಹವಾಸ ದೋಷಗಳಿಂದ ಬರಬಹುದಾದಂತಹ ದುರಭ್ಯಾಸಗಳಲ್ಲಾಗಲಿ ನೀ ಎಚ್ಚರಿಕೆಯಿಂದ ಇರಬೇಕು. ಹೌದು ಸರ್. ಈ ಪಾಠಾಗಿ ನೆನಪಿಟ್ಕೋ. ಅದನ್ನ ಏನಕ್ಕೆ ನೆನಪಿಟ್ಕೋಬೇಕು ನೀನು ಅಂತಂದರೆ, ನೀನಿವತ್ತು ಮೋಸ್ಟ್ ಗ್ರೇಟ್ಫುಲ್ ಆಗಿರಬೇಕಾಗಿರೋದು ನಿನ್ನ ತಾಯಿಗೆ 2 ಸರಿ ಜೀವನದಲ್ಲಿ. ಎಲ್ಲರೂ ತಾಯಿ ಅಂದರೆ ಒಂದೇ ಸರಿ ಗ್ರೇಟ್ಫುಲ್ ಆಗ್ತಾರೆ, ಯಾಕಂದರೆ ಹುಟ್ಟಿಸಿದ್ಲು ಅಂತ. ನಿನ್ನ ತಾಯಿ ಹುಟ್ಟಿಸಿದ್ದಲ್ಲ, ಮತ್ತೆ ಬದುಕಿಸಿದಾಳೆ. ಗೊತ್ತಾಯ್ತಾ ನಿನಗೆ? ನಿಮ್ಮಮ್ಮ ನಿನ್ಗೆ 2 ಸರಿ ಬರ್ತ್ ಕೊಟ್ಟಿದ್ದಾಳೆ, ಈಗ 2 ಟೈಮ್ಸ್ ಕೊಟ್ಟಿದ್ದಾಳೆ. ಎಲ್ಲರ ತಾಯಿ ಅಂದರೂ ಒಂದೇ ಸರಿ ಕೊಡೋದು, ನಿಮ್ಮಮ್ಮ ನಿನ್ಗೆ 2 ಸರಿ ಕೊಟ್ಟಿದ್ದಾರೆ. ಅದನ್ನು ನೆನಪಿಟ್ಕೋ, ಮರಿಬೇಡ. ಓಕೆ, ನಾವು ಕಮ್ ಟು ದ ಪಾಯಿಂಟ್. ನಿಂದು ಓದೋದು ಅಷ್ಟೇ ತಾನೇ? ನೀನು ನರ್ಸಿಂಗ್ ಮಾಡಬೇಕು, ದಟ್ಸ್ ಆಲ್ ಯು ವಾಂಟ್. ಎಷ್ಟನೇ ವರ್ಷ ನೀನು? ಇವುಗಳು ಈಗ 2ನೇ ವರ್ಷ ಸರ್. ಚೆನ್ನಾಗಿ ಓದ್ತಿದ್ಯಾ? ನೀವು ಓದಿದ್ರೆ ಇವ್ರಿಗೆಲ್ಲ ಹೆಲ್ಪ್ ಆಗತ್ತೆ ಅಂತನಾ? ನೀವು ಮಾಡ್ತೀಯಾ ಗ್ಯಾರಂಟಿ? ನೋಡ್ಕೋತೀಯ ಅವ್ರನ್ನ? ಫೇರ್, ಆಲ್ ರೈಟ್. ಈ ಮಗು ಚಂದನ ಚೆನ್ನಾಗಿ ಓದ್ತಾಳೆ, ನರ್ಸಿಂಗನ್ನು ಮಾಡ್ತಿದ್ದಾಳೆ, ಚಿತ್ರದುರ್ಗದ ಸುರಕ್ಷಾ ಕಾಲೇಜು. ಹಂಗಾಗಿ ST ಸುರಕ್ಷಾ ಅಲ್ಲಿ ಏನಂತ ಸುರಕ್ಷಾ ಜೊತೆಲಿ ಸೇರಿಸಿರ್ತಾಳೆ. ಯಾರು ಸರಿ ಇಲ್ಲ. ಹಾಂ, ಅದದ್ದು ಫೀಸ್ದು ಎಲ್ಲ ಇಶ್ಯೂ ಇದೆ. ಓಕೆ, ಲಿವ್ ಇಟ್ ಟು ಮಿ. ಈ ಕಾಲೇಜಿನ ಮುಖ್ಯಸ್ಥರು ಕಾರ್ಯದರ್ಶಿಗಳಾಗಿರೋ ಸಂತೋಷ್ ಗುಡಿಮಠ್ ಅವರೀಗ ನನ್ನ ಜೊತೆ ಇದ್ದಾರೆ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ತಾವು ಈ ಸಂಸ್ಥೆ ಕಾರ್ಯದರ್ಶಿಗಳು ಯಾವಾಗಾದ್ರಿ? ಸರ್ 2010ರಲ್ಲಿ ಸರ್. ಓಕೆ, ನೀವು ಎಲ್ಲಿಂದ ಬಂದ್ರಿ ಅಲ್ಲಿಗೆ? ಸರ್ ಇಲ್ಲೇ ದುರ್ಗಾನೆ ಸರ್ ನಮ್ದು. ಓ, ನೀವು ದುರ್ಗಾನೇನಾ? ದುರ್ಗಾನೆ. ಈ ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಸರ್ ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿ ಈಗ 4ನೇ ಬ್ಯಾಚ್ ಸರ್, 4th ಇಯರ್ ಇದೆ. 2019-20 ಸಾಲಿಗೆ ಸ್ಟಾರ್ಟ್ ಆಯ್ತು. ಎಷ್ಟು ಮಕ್ಕಳಿವೆ ಸರ್ ನರ್ಸಿಂಗ್ ಅಲ್ಲಿ ಒಂದು BSc ನರ್ಸಿಂಗ್ ಅಲ್ಲಿ 160 ಇದ್ದಾರೆ ಸರ್. ವಾವ್. ಹಾ, ಆಮೇಲೆ ಪ್ಯಾರಾಮೆಡಿಕಲ್ ಅವು ಇವು ಸೇರಿ ಒಂದು 300-400 ಸ್ಟೂಡೆಂಟ್ಸ್ ಇದೆ. ನಾಟ್ ಬ್ಯಾಡ್ ಅಲ್ವಾ? ಪರವಾಗಿಲ್ಲ ಸರ್, ಹೆಂಗೋ ನಡೆದಿದೆ ಸರ್. ದೇವರ ಆಶೀರ್ವಾದ ಚೆನ್ನಾಗಿದ್ದಂಗೆ ಇದೆಯಲ್ಲ. ಸರ್ ದೇವರ ಆಶೀರ್ವಾದದಿಂದ ಚೆನ್ನಾಗಿದೆ. ನೀವೇನ್ ಮಾಡಿದ್ದು? ನೀವು ನರ್ಸಿಂಗ್ ಮಾಡಿದ್ರಾ? ಹಾ ಸರ್, ನಾನು MSc ನರ್ಸಿಂಗ್ ಸರ್. ಅಲ್ಲ, ಬೆಸ್ಟ್ ಆಯ್ತಲ್ಲ ಹಂಗಾರೆ. ಹಾ, ಪ್ರಿನ್ಸಿಪಲ್ ಕಮ್ ಸೆಕ್ರೆಟರಿ ಸರ್. ನನಗೆ ಬಹಳ ಖುಷಿ ಆಯ್ತು ಸರ್, 2 ಕಾರಣಕ್ಕೆ. ಹಾ ಸರ್. ಒಂದು ಗ್ರಾಮೀಣ ಭಾಗದಲ್ಲಿ ಮೊದಲೆಲ್ಲ ನರ್ಸಿಂಗ್ ಅಂದ್ರೆ ನಮ್ಮ ಕಡೆಯಲ್ಲಿ ಏನಿತ್ತು ಅಂದ್ರೆ, ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ನರ್ಸಿಂಗ್ ಕಾಲೇಜಿಗೆ ಬರೋದೆಲ್ಲ ಕೇರಳದಿಂದ ಬರ್ತಾರೆ ಅಂತಿದ್ರು. ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳ ಕಡೆ ನರ್ಸಿಂಗ್ ಕಾಲೇಜ್ ಮಾಡೋದ್ರಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳುಗಳು ತುಂಬಾ ಹೋಗ್ತಿವೆ. ಈಗ ನಾನು ಏನಾದ್ರು ಆಸ್ಪತ್ರೆಗೆ ಏನಕ್ಕಾರು ಯಾರನ್ನ ನೋಡಕ್ಕೋ ಮಾಡಕ್ಕೋ ಹೋಗ್ತೀನಲ್ಲ, ಆಗ ಅಲ್ಲೆಲ್ಲ ಮೊದಲು ಯಾರು ನಂಗೆ ನಮಸ್ಕಾರ ಅಂತಾನೆ ಇರ್ಲಿಲ್ಲ. ಈಗೆಲ್ಲ ಕರ್ನಾಟಕದವ್ರ ಸಂಖ್ಯೆ ಈಗ ನರ್ಸ್ಗಳು ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲ ಎಷ್ಟು ಬಂದ್ಬಿಟ್ಟಿದ್ದಾರೆ ಅಂದ್ರೆ, ನಾನು ಹೋಗಿದ್ ಕಡೆಲೆಲ್ಲ ಒಂದು 15 ಫೋಟೋ ತೆಗಿಸ್ಕೊತಾರೆ. ಸರ್ ಒಂದೊಂದು ಫೋಟೋ ತೆಗೀರಿ ಸರ್ ಅಂತ. ಖುಷಿ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ.
ಆ ಪುಣ್ಯ ಕಾರ್ಯದಲ್ಲಿ ನೀವು ಭಾಗಿಯಾಗಿದ್ದೀರಿ ಅನ್ನೋದಕ್ಕೆ ನನಗೆ ಹೆಮ್ಮೆ. ಇಲ್ಲ ಸರ್, ನಿಜವಾಗ ನಾವು ನಿಮ್ ಪಬ್ಲಿಕ್ ಟಿವಿ ನ್ಯೂಸ್ ಇರ್ಬೋದು 9 to 10, ಆಮೇಲೆ ಇದು ಮುಂಚೆ ಪಬ್ಲಿಕ್ ಹೀರೋ ಅಂತ ಹೇಳಿ ಬರ್ತಿತ್ತಲ್ಲ ಸರ್, ಅದನ್ನು ರೆಗ್ಯುಲರ್ ವಾಚ್ ಮಾಡ್ತಿದ್ದೀವಿ. ನಿಮ್ಮ ಆಸೆ ಏನು, ನನ್ನ ಜೊತೆ ಫೋಟೋ ತೆಗಿಸ್ಬೇಕು ಅಂತನಾ? ಹ್ಞೂ ಸರ್, ಅದೊಂದು ಆಸೆ ಇದೆ ಸರ್. ಸರಿ, ನೀವು ಯಾವಾಗ ಬೆಂಗಳೂರಿಗೆ ಬರ್ತೀರಿ ಬಂದ್ಬಿಡಿ. ಹ್ಞೂ ಸರ್, ಒಂದಲ್ದ್ರೆ 8 ತೆಗಿಸ್ತೀನಿ, ಬಟ್ ಒಂದು ಫ್ರೀ 7 ಕಾಸಾಗತ್ತೆ. ಹ್ಞೂ ಸರ್, ಡೆಫಿನೆಟ್ಲಿ. ಆಯ್ತು. ಈಗ ನನ್ನನ್ನು ನೀವು ಪ್ರೀತಿಸ್ತೀರಿ ಅಂದಮೇಲೆ ನಾನು ನಿಮ್ಗೊಂಚೂರು ಟ್ಯಾಕ್ಸ್ ಹಾಕಬೇಕು ಸರ್. ನೋ ಪ್ರಾಬ್ಲಮ್ ಸರ್, ನೀವೇನ್ ಹೇಳಿದ್ರು ಓಕೆ, ಅದನ್ನ ನಾನೇ ತೀರ್ಮಾನ ಮಾಡಿ ನಿಮಗೆ ತಿಳಿಸ್ತೀನಿ, ಆಮೇಲೆ ಆ ಪ್ರಕಾರ ಮಾಡೋಣ. ಶೋರ್ಲಿ ಸರ್, ನೀವೇನ್ ಹೇಳ್ತಾರೆ ಅದನ್ನೆಲ್ಲವೂ ನಾನು ಮಾಡ್ಲಿಕ್ಕೆ ನಾನು ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನಾನೇ ನಿಮಗೆ ತೀರ್ಮಾನ ಮಾಡಿ ನಿಮಗೆ ತಿಳಿಸ್ತೀನಿ ಅದನ್ನ ಏನು ಅಂತ. ಶೋರ್ಲಿ ಸರ್, ಶೋರ್ಲಿ. ಓಕೆ, ಡನ್. ಥ್ಯಾಂಕ್ಸ್. ಬೆಂಗಳೂರಿಗೆ ಬಂದಾಗ ಬನ್ನಿ. 8 ಫ್ರೀನೇ, ಭಯ ಗಾಬರಿ ಆಗ್ಬೇಡಿ, 7 ಕಾಸಾಗತ್ತೆ. ಇಲ್ಲ ಸರ್, ಇಲ್ಲ. ನಿಮ್ ಬಗ್ಗೆ ನಾನು ಬೇರಾದ್ರೂ ಲೈಕ್ ನಮ್ಮ ಮದರು ತುಂಬಾ ನಮ್ಮ ಮದರ್ ಹೇಳ್ತಿರ್ತಾರೆ, ರಂಗನಾಥ್ ಅವ್ರು ಹೇಳಿದ್ರು ಕರೆಕ್ಟ್ ಆಗಿ ಹೇಳಿರ್ತಾರೆ ಅಂತ ನಮ್ಮ ಮದರ್ ಹೇಳೋದು ಸರ್. ಹೇಳಿದೆ ಅಂತ ಹೇಳಿ ನನ್ನ ನಮಸ್ಕಾರ ಹೇಳಿ. ಓಕೆ ಸರ್, ಶೋರ್. ಸೊ ನೈಸ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೆಲಸ ಮಾಡಪ್ಪ ಚಂದನ. 2 ವರ್ಷ ಇದೆಯಾ? ಇನ್ನೂ 2 ವರ್ಷ. ಓಕೆ, ಆ 2 ವರ್ಷಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ಮಾಡಿಸ್ಕೊಡ್ತೀನಿ. ಎಸ್ ಸರ್. ಆಯ್ತು. ಓಕೆನಾ? ಎಸ್ ಸರ್. ಯು ಡೋಂಟ್ ವರಿ. ಎಸ್ ಸರ್. ನಾನು ಅವ್ರು ಏನು ಹೇಳಬೇಕೋ ಅದನ್ನ ಹೇಳ್ಕೊತೀನಿ ಅವ್ರಿಗೆ. ನಾನು ಇಲ್ಲಿ ಪಬ್ಲಿಕ್ಲಿ ಹೇಳೋಕ್ಕಾಗಲ್ಲ ಅದನ್ನು. ಬಟ್ ಆ 2 ವರ್ಷ ನಿನ್ಗೆ ಯಾರು ಏನು ಕೇಳ್ದಂಗೆ ನೋಡ್ಕೋತೀನಿ. ಎಸ್ ಸರ್. ಎಸ್ ಸರ್. ಹ್ಞೂ ಸರ್, ಆಯಮ್ಗೆ ಅದೇ ಡೌಟ್ ಐತೆ. ಅರ್ಥ ಆಯ್ತಾ ಈಗ? ಸರ್ ಇಲ್ಲಿ ಹೇಳ್ಬಿಡ್ತಾರೆ, ಮತ್ತೆ ಅಲ್ಲಿ ಎಲ್ಲಿ ಓದೋದು ಅಷ್ಟೇ ಕೆಲಸ. ಚೆನ್ನಾಗಿ ಓದು, ನಿಮ್ಮ ಅಪ್ಪ ಅಮ್ಮನ ನೋಡ್ಕೊ. ಆ 2 ವರ್ಷ ನಿನಗೆ ಆ ಸಂಸ್ಥೆಯಿಂದ ನಿನ್ನನ್ನೇನು ಕೇಳ್ದಂಗೆ ನಾನು ನೋಡ್ಕೋತೀನಿ. ಎಸ್ ಸರ್. 2.5 ವರ್ಷ ಎಸ್ ಸರ್. ಕಂಪ್ಲೀಟ್ ಆಗಲಿ, ತಲೆ ಕೆಡಿಸ್ಕೊಬೇಡ, ಕಂಪ್ಲೀಟ್ ಆಗೋವರೆಗೆ. ಎಸ್ ಸರ್. ಗೊತ್ತಾಯ್ತಾ? ಬಟ್ ಒನ್ ಕಂಡೀಷನ್, ಒಂದು ಸಬ್ಜೆಕ್ಟ್ ಉಳಿಸ್ಕೋಕೂಡದು. ಇಲ್ಲ ಸರ್. ವರ್ಷದಿಂದ ವರ್ಷಕ್ಕೆ ನೀನು ಏನಾದ್ರು ಉಳಿಸ್ಕೊಂಡ್ರೆ ನಾನು ಡಿಸ್ಕನೆಕ್ಟ್ ಮಾಡ್ತೀನಿ. ಎಸ್ ಸರ್. ಹಾಗಾಗಿ ವರ್ಷದಿಂದ ವರ್ಷಕ್ಕೋ ಅಥವಾ ಸೆಮಿಸ್ಟ್ರಾ ನೀವು? ಸೆಮಿಸ್ಟರ್. ಓಕೆ, ಸೆಮಿಸ್ಟರ್ ಟು ಸೆಮಿಸ್ಟರ್ ಹೋದಾಗ ನೀನು ಏನು ಮಾರ್ಕ್ಸ್ ತೊಗೊಂಡಿದ್ಯಾ ಅನ್ನೋದನ್ನ ನಮ್ಮ ಪ್ರವೀಣ್ಗೆ ಕೋಆರ್ಡಿನೇಟ್ ಮಾಡಿ ಕಳಿಸ್ಕೊಡ್ಬೇಕು. ಎಸ್ ಸರ್. ಅರ್ಥ ಆಯ್ತಾ? ಎಸ್ ಸರ್. ಬಟ್ ನಿನ್ನ ಅವ್ರು ಏನು ಕೇಳದೇ ಇರೋಂಗೆ ನಾನು ನೋಡ್ಕೋತೀನಿ. ಓಕೆ. ಸೊ ನಿಂಗೆ ಓದೋದು ಒಂದೇ ಕೆಲಸ ಇರೋದು ಈಗ. ಸರಿ ಸರ್. ಅರ್ಥ ಆಯ್ತಾ? ಎಸ್ ಸರ್. ಅರ್ಥ ಆಯ್ತಾ? ಆಯ್ತು ಸರ್. ಹಾಂ, ಓಕೆನಾ? ನಿನಗೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ನಿನ್ಗೆ ಎಷ್ಟರ ಮಟ್ಟಕ್ಕಾಗತ್ತೆ ಅಷ್ಟು ಓದು, ಚೆನ್ನಾಗಿ ಮಾಡು, ಕಾನ್ಫಿಡೆಂಟ್ ಆಗಿರು, ಜೀವನ ಶೈಲಿನ ಚೆನ್ನಾಗಿಟ್ಕೊ. ಹೌದು. ಅಷ್ಟೇ ಇಂಪಾರ್ಟೆಂಟ್ ನಿನಗೆ. ಇದೆಲ್ಲ ನಡೆಯತ್ತೆ, ತಲೆ ಕೆಡಿಸ್ಕೋಬಾರ್ದು. ಓಕೆನಾ? ಗಾಡ್ ಬ್ಲೆಸ್ ಆಲ್ ಆಫ್ ಯು. ಒಳ್ಳೇದಾಗಲಿ ಎಲ್ಲರಿಗೂ.